ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇಭವಿಸ್ ವ್ಲಾಗ್. ಇದು ನಾನು ಮಾಡ್ತಾ ಇರುವಂಥ ಮೊದಲನೇ ಮಿನಿ ವ್ಲಾಗ್ ಆಗಿದೆ. ಈ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆಷಾಢ ಶುಕ್ರವಾರ ದೇವಿಗೆ ತುಂಬ ವಿಶೇಷವಾದ ದಿನ ಅಲ್ವಾ. ದೇವಸ್ಥಾನಗಳೆಲ್ಲರೂ ನಿಂಬೆಹಣ್ಣಿನ ದೀಪ ಅಥವಾ ಬೆಲ್ಲದ ಆರತಿ ಮಾಡೋದು ವಿಶೇಷ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ವ್ರತಗಳನ್ನ ಮಾಡಬಾರ್ದು ಅಂತಾರಲ್ವ. ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆನ ಮಾಡಿ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿರೋದ್ರಿಂದ ಹಸ್ಬೆಂಡ್ ಬೆಳಿಗ್ಗೆ ಬೇಗನೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದರು. ನಮ್ಮ ಮನೆಯಲ್ಲಿ ತರಕಾರಿ ಸೊಪ್ಪು ತರಕಾರಿಗಳನ್ನೆಲ್ಲ ಮಂತ್ಲಿ 3 ಟೈಮ್ಸ್ ಅಥವಾ ವೀಕ್ಲಿ 1 ಟೈಮ್ ತೊಗೊಂಡು ಬಂದು ಸ್ಟೋರ್ ಮಾಡಿಟ್ಕೊಳ್ತೀವಿ. ಇವತ್ತು ತಿಂಡಿಗೆ ಅಂತ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿದ್ದೆ. ನನ್ನ ಮಗಳಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ. ತುಂಬ ಖುಷಿಯಿಂದ ತಿಂಡಿನ ತಿಂತಾಳೆ. ಹಾಗೆ ಮನೆಯಲ್ಲಿ ಎಲ್ರದ್ದು ತಿಂಡಿ ಕೂಡ ಆಯಿತು. ಮತ್ತು ನಾನಿಲ್ಲಿ ಈ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಂದು ಪ್ರೆಗ್ನೆನ್ಸಿ 9th ಮಂತ್ ರನ್ನಿಂಗ್ ಇರೋದ್ರಿಂದ 9th ಮಂತ್ ಸ್ಕ್ಯಾನಿಂಗ್ ಜೊತೆಗೆ ಚೆಕಪ್ ಕೂಡ ಇತ್ತು. ಹಾಗಾಗಿ ಸ್ಕ್ಯಾನಿಂಗ್ ಹೋಗ್ಬೇಕಿತ್ತಲ್ವ. ಫಸ್ಟು ರಾಯರ ಮಠಕ್ಕೆ ಹೋಗೋಣ ಅಂತೇಳಿ ರಾಯರ ಮಠಕ್ಕೆ ಹೊರಟ್ವಿ. ಅಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ವಿ. ನನ್ನ ಆರಾಧ್ಯ ದೈವ ಗುರುರಾಯರು ಯಾವಾಗೇ ಸಿಟಿಗೆ ಹೋದರೂ ರಾಯರ ಮಠಕ್ಕೆ ಹೋಗ್ತಾನೆ ಇರ್ತೀವಿ. ರಾಯರ ಮಠದಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸ್ಕ್ಯಾನಿಂಗ್ ಹತ್ರ ಹೋದ್ವಿ. ಸ್ಕ್ಯಾನಿಂಗ್ ಹತ್ರ ಸ್ವಲ್ಪ ರಶ್ ಇತ್ತು. ನಂದು 6:30 ಟೈಮಿಂಗ್ಸು ಸ್ಕ್ಯಾನಿಂಗ್ದು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಸ್ಕ್ಯಾನಿಂಗ್ನ ಮುಗಿಸ್ಕೊಂಡ್ವಿ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ರಿಪೋರ್ಟ್ ಕೂಡ 5-10 ನಿಮಿಷದಲ್ಲೇ ಬಂತು. ರಿಪೋರ್ಟ್ ಇಸ್ಕೊಂಡು ಮತ್ತೆ ಹೊರಟ್ವಿ. ಯಾಕಂದರೆ ಹಾಸ್ಪಿಟಲ್ ಚೆಕಪ್ ಇತ್ತಲ್ವ, ಹಾಸ್ಪಿಟಲ್ ಹತ್ರ ಹೋದ್ವಿ. ನಾನು ತೋರಿಸ್ಕೊಳ್ತಾ ಇರುವಂಥ ಹಾಸ್ಪಿಟಲ್ ಬಂದು ಗ್ಲೋಬಲ್ ಕ್ಲಿನಿಕ್. ಡಾಕ್ಟರ್ ಮನೋಹರ್ ಅಂತ, ಗುಡ್ ಗೈನಕಾಲಜಿಸ್ಟ್. ತುಂಬ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ತುಂಬ ಚೆನ್ನಾಗೂ ನೋಡ್ತಾರೆ ಈ ಹಾಸ್ಪಿಟಲಲ್ಲಿ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಇಲ್ಲಿ ನೋಡೋದು. ಬೆಳಗ್ಗೆ ಎಲ್ಲ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಗಿರೋದ್ರಿಂದ ಈವ್ನಿಂಗ್ ಅಷ್ಟೇ ನೋಡೋದು. ಮತ್ತು ಜೊತೆಗೆ ಸಂಡೇ ಕೂಡ ರಜೆ ಇರುತ್ತೆ. ಮಂಡೇ ಟು ಸ್ಯಾಟರ್ಡೆ ಹಾಸ್ಪಿಟಲಲ್ಲಿ ತೋರಿಸ್ಬೋದು. ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಹೊರಡೋಷ್ಟರೊಳಗೆ ರಾತ್ರಿ ಕತ್ತಲೆ ಆಯಿತು. ಹತ್ತತ್ರ 7:30 ಆಗಿಬಿಡ್ತು. ಮನೆಗೆ ಹೋಗೋಷ್ಟರೊಳಗೆ ವಿಹಾನಿ ಏನಾದರೂ ಕೊಡಿಸಿಯಪ್ಪ ಅಂತ ಕೇಳ್ತಾಯಿದ್ಲು. ಜ್ಯೂಸ್ ಕುಡಿದು ಮನೆಗೆ ಹೋಗೋಣ ಅಂತೇಳಿ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಪಾಪು ಒಂದು ಗ್ಲಾಸ್ ಪೂರ್ತಿ ಜ್ಯೂಸನ್ನ ಕುಡಿಯಲ್ಲ, ವೇಸ್ಟ್ ಮಾಡ್ತಾಳೆ ಅಂಥೇಳಿ ಬರೀ 2 ಹೇಳಿದ್ರು. ಅವರಪ್ಪ ಪೈನಾಪಲ್ ಜ್ಯೂಸ್ ಹೇಳಿದ್ರು. ನಾನು ಅವಾಕಾಡೋ ಹೇಳಿದೆ, ಬಟರ್ಫ್ರೂಟ್ ಮಿಲ್ಕ್ ಶೇಕ್ನ ಹೇಳಿದೆ. ಅದರಲ್ಲೇ ನಾವಿಬ್ಬರು ಕೂಡ ಶೇರ್ ಮಾಡ್ಕೊಂಡ್ವಿ. ವಿಹಾನಿ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಜ್ಯೂಸ್ನ. ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ಆಲ್ರೆಡಿ ಕತ್ಲೆ ಆಗಿತ್ತು, 8 ಗಂಟೆ ಕೂಡ ಆಗಿಬಿಟ್ಟಿತ್ತು. ಮನೆಗೆ ಹೋಗೋಷ್ಟರೊಳಗೆ ಅಮ್ಮ ಅಡುಗೆ ಮಾಡಿದರು. ಮುದ್ದೆ, ಅನ್ನ, ತರಕಾರಿ, ಸಾಂಬಾರು ಮಾಡಿದರು. ಹೋದ ತಕ್ಷಣ ವಿಹಾನಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿದ್ವಿ. ಇದು ನನ್ನ ಮೊದಲನೇ ಡೇ ವ್ಲಾಗ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.